ಓಂ ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಮಾರ್ಚ್ ತಿಂಗಳ ಮಟ್ಟಿಗೆ ನೋಡೋದಾದ್ರೆ ನೋಡಿ, ವಿಶೇಷವಾಗಿ ನಿಮ್ಮ ಜೀವನದ ಕನಸುಗಳಿಗೆ ಒಂದಷ್ಟು ಬಲ ಸಿಗುವಂತಹ ಸಾಧ್ಯತೆ. ಇಷ್ಟು ದಿವಸ ಏನೇನೋ ನೀವು ಒಂದಷ್ಟು ಕಲ್ಪನೆಗಳನ್ನ ಮಾಡ್ಕೊಂಡಿರ್ತೀರ, ಅದು ಸಾಕಾರ ಆಗ್ತಾ ಇಲ್ಲ. ಸೊ ಈ ಒಂದು ಮಾಸದಲ್ಲಿ ಅಂತಂದ್ರೆ ಈ ಮಾರ್ಚ್ ತಿಂಗಳಲ್ಲಿ ಅದಕ್ಕೊಂದಷ್ಟು ಒಂದಷ್ಟು ಯೋಜನೆಗಳು ಸಿಗುವಂತಹದ್ದು, ಅದಕ್ಕೆ ದಾರಿ ಸಿಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ನಿಮ್ಗಿಂತಲೂ ಹೈಯರ್ ಆಫೀಸರ್ ಅಂತಂದ್ರೆ ಮೇಲಾಧಿಕಾರಿಗಳ ಬಗ್ಗೆ ಏನು ಒಂದು ನಿಮಗೆ ಒಂದಷ್ಟು ಆತಂಕ ಇತ್ತೋ ಅದು ಕೂಡ ಖಂಡಿತವಾಗಿಯೂ ದೂರವಾಗುತ್ತೆ. ಅಂದ್ರೆ ಅವರ ಭಯ ನಿಮಗೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಈ ಒಂದು ಮಾಸದಲ್ಲಿ ನೋಡಿ, ವಿವಾಹ ಯೋಗ ಕೂಡ ಪ್ರಬಲವಾಗಿದೆ. ವಸ್ತ್ರಾದಿ ಯೋಗಗಳು, ಒಳ್ಳೊಳ್ಳೆ ಬಟ್ಟೆಯನ್ನ ಖರೀದಿ ಮಾಡ್ತೀರಾ ಮತ್ತು ಪ್ರಯಾಣ ಯೋಗದ ಸಾಧ್ಯತೆ ಇದೆ. ಒಂದು ಉತ್ತಮವಾದಂತಹ ಪ್ರಯಾಣ ಯೋಗ ಕೂಡ ಈ ಮಾಸದಲ್ಲಿ ಬರುತ್ತೆ. ಇನ್ನೂ ಅನೇಕ ವಿಷಯವನ್ನ ನೋಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅನೇಕ ಒಳ್ಳೆಯ ವಿಷಯವನ್ನ ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲೂ ಕೂಡ ನೀವು ಒಂದು ಒಳ್ಳೆಯ ಲಾಭವನ್ನ ಈ ಮಾಸದಲ್ಲಿ ಕಾಣ್ತೀರಾ. ಅದರಲ್ಲೂ ವಿಶೇಷವಾಗಿ ನೋಡಿ, ವಕೀಲಿ ವೃತ್ತಿಯಲ್ಲಿದ್ದವರು, ನ್ಯಾಯಾಧೀಶರಾಗಿರೋರಿಗೆ ಇದು ಒಂದು ಒಳ್ಳೆ ಸಮಯ ಅಂತ ನಾವು ಹೇಳ್ಬೋದು. ತುಂಬ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ಅವರವರ ಕ್ಷೇತ್ರದಲ್ಲಿ ಕಾಣಬಹುದು. ಪಿತ್ರಾರ್ಜಿತ ಆಸ್ತಿ ಲಾಭ ನಿಮಗೆ ಈ ಮಾಸದಲ್ಲಿ ಕಾಣಸಿಗುತ್ತೆ. ಆದರೆ ನೋಡಿ, ಉತ್ತರಾರ್ಧದಲ್ಲಿ ಸ್ವಲ್ಪ ಗ್ರಹಗಳ ಬದಲಾವಣೆ ಆಗೋದರಿಂದ ಮಾತನಾಡುವಾಗ ಒಂದಷ್ಟು ಜಾಗ್ರತೆಯನ್ನು ವಹಿಸಿ, ಸಂಯಮವನ್ನು ವಹಿಸಿ. ಇಲ್ಲದೇ ಇದ್ರೆ ಅನಾವಶ್ಯಕವಾಗಿ ಜಗಳವಾಗುವಂತಹ ಸಾಧ್ಯತೆ. ನೆರೆಹೊರೆಯವರೊಂದಿಗೆ ಒಂದಷ್ಟು ಸಾಮರಸ್ಯವನ್ನು ಇಟ್ಕೊಂಡು ಹೋಗಿ, ಇಲ್ಲದೇ ಇದ್ರೆ ಹಾನಿಯಾಗುವಂತಹ ಸಾಧ್ಯತೆ ಇದೆ. ಅನಾವಶ್ಯಕವಾಗಿ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಅಥವಾ ನಿಮ್ಮ ಪರಿವಾರದಲ್ಲಿರ್ಬೋದು, ಪ್ರತಿಯೊಂದು ವಿಷಯಕ್ಕೂ ನೀವು ಪ್ರತಿಕ್ರಿಯೆಯನ್ನು ರಿಯಾಕ್ಷನ್ ಕೊಡಬೇಡಿ. ಅದರಿಂದ ಅನಾವಶ್ಯಕವಾಗಿ ನೋಡಿ ನಿಮಗೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಒಂದಷ್ಟು ವಿಷಯಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಈ ಮಾಸದಲ್ಲಿ ಕಾಣಿಸುತ್ತೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಉದರ ಬಾಧೆ ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಕೇಳಿದ್ರೆ, ಸರಿಯಾದಂಥ ಆಹಾರ ಸೇವನೆ ಅದು ಆಗದೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಅಸಿಡಿಟಿ ಆಗೋದು, ಹೊಟ್ಟೆ ನೋವು, ಈ ತರಹದ ಬಾಧೆ ನಿಮಗೆ ಕಂಡುಬರುತ್ತೆ. ಅದಕ್ಕೆ ಪರಿಹಾರ ಅಂತಂದರೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋದು. ಖಂಡಿತವಾಗಿಯೂ ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಆಗೋದಿಲ್ಲ. ಆರೋಗ್ಯ ಕೆಡದೇ ಇರಲಿಕ್ಕೆ ಇದೊಂದು ವಿಶೇಷವಾದಂಥ ಉಪಾಯವನ್ನು ನೀವು ಖಂಡಿತವಾಗಿಯೂ ಮಾಡಿಕೊಳ್ಳಿ. ಸ್ವಲ್ಪ ಆರ್ಥಿಕವಾಗಿ ಅಂತಂದರೆ ದುಡ್ಡಿನ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ. ಸ್ವಲ್ಪವೂ ಎಚ್ಚರ ತಪ್ಪಿದ್ರೂ ಕೂಡ ನೀವು ಅನಾವಶ್ಯಕವಾದಂತಹ ಖರ್ಚಿನ ಸಾಧ್ಯತೆ ಈ ಮಾಸದಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಮಾಸದಲ್ಲಿ ನೋಡಿ, ವಿಶೇಷವಾಗಿ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ಅದರಿಂದ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತೆ. ಆಮೇಲೆ ಪ್ರತಿನಿತ್ಯ ತಪ್ಪದೆ ಶನಿ ಸ್ತೋತ್ರವನ್ನು ಪಠನ ಮಾಡುವುದರಿಂದಲೂ ಕೂಡ. ಯಾಕೆಂದರೆ ನೋಡಿ, ಮಾರ್ಚ್ ತಿಂಗಳ ನಂತರ ಏಪ್ರಿಲ್ ತಿಂಗಳಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಶನಿ ಬಾಧೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಲ್ಲಿರಿ. ಅದರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮತ್ತೆ ಭೇಟಿಯಾಗೋಣ.